ಜೊತೆ ಅಪ್ಪು ಸಿನಿಮಾ ನೋಡಿದ ರಮ್ಯಾ. ವೀರೇಶ್ ಚಿತ್ರಮಂದಿರದಲ್ಲಿ ಹೌಸ್ಫುಲ್. ಎಲ್ಲೆಲ್ಲೂ ಅಪ್ಪು ಅಪ್ಪು ಅಪ್ಪು, ಕುಂತ್ರು ನಿಂತ್ರು ಅಪ್ಪು ಅನ್ನೋ ಹೆಸರು ಅಳಿಸಲಾಗದ ನೆನಪು. ಇದೇ ಮಾರ್ಚ್ 14ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಅಪ್ಪು ಸಿನಿಮಾ ಇಂದಿಗೆ 3ನೇ ದಿನ ಮುಗಿಸಿ 4ನೇ ದಿನದ ಆಟ ಶುರು ಮಾಡಿದೆ. ಈಗಾಗಲೇ ಅಪ್ಪು ರಿಲೀಸ್ಗೆ ಇಡೀ ಸ್ಯಾಂಡಲ್ವುಡ್ ಬೆಂಬಲ ನೀಡಿತ್ತು. ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್, ಷಣ್ಮುಖ ಗೋವಿಂದರಾಜು, ಅನುಶ್ರೀ, ನಟಿ ರಕ್ಷಿತಾ ಪ್ರೇಮ್, ಮಾಸ್ತಿ, ಸಿಂಪಲ್ ಸುನಿ ಸೇರಿದಂತೆ ಹಲವು ನಟ ನಟಿಯರು ಅಪ್ಪು ಸಿನಿಮಾನ 23 ವರ್ಷಗಳ ನಂತರ ಬೆಳ್ಳಿ ಪರದೆ ಮೇಲೆ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ನಟಿ ರಮ್ಯಾ ಸಹ ನಾನು ಅಪ್ಪು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಇಂದು ವೀರೇಶ್ ಚಿತ್ರಮಂದಿರಕ್ಕೆ ಆಗಮಿಸಿದ ಮೋಹಕ ತಾರೆ ಅಪ್ಪು ಸಿನಿಮಾನ ಕಣ್ತುಂಬಿಕೊಂಡಿದ್ದಾರೆ. ಅಪ್ಪು ಚಿತ್ರ ವೀಕ್ಷಿಸುತ್ತಾ ಬ್ಲಶ್ ಆಗಿದ್ದಾರೆ. ಅಪ್ಪು ಸಿನಿಮಾ ಆಫರ್ ನನಗೆ ಬಂದಿತ್ತು, ನಾನು ಮಾಡಬೇಕಿತ್ತು, ಆದ್ರೆ ರಕ್ಷಿತಾ ಪಾಲಾಯ್ತು ಅಂತ ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಅಪ್ಪು ಬಿಸ್ನೆಸ್ ಮೈಂಡ್ ಇದ್ದವರು, ದುಡ್ಡನ್ನ ಭೂಮಿ ಮೇಲೆ ಇನ್ವೆಸ್ಟ್ ಮಾಡು ಅಂತ ಹೇಳ್ತಿದ್ರು, ತುಂಬಾ ಐಡಿಯಾಸ್ ಕೊಡ್ತಿದ್ರು ಎಂದು ಹೇಳಿದ್ರು. ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನಾನು ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ನಾನು 10 ವರ್ಷ ಸಿನಿಮಾ ಮಾಡಿದ್ರು ಕೂಡ ನನಗೆ ಅಷ್ಟು ಪ್ರೀತಿ ಮತ್ತು ಪ್ರೋತ್ಸಾಹ ಸಪೋರ್ಟ್ ಮಾಡ್ತಾರೆ. ಸೊ ಐ ಫೀಲ್ ವೆರಿ ಗ್ರೇಟ್ಫುಲ್. ಇವತ್ತು ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇರಲಿಲ್ಲ, ಅದು ಮೀಡಿಯಾದವ್ರು ಕ್ರಿಯೇಟ್ ಮಾಡಿದ್ದು ಕಾಂಪಿಟೇಷನ್, ಬಟ್ ಇಟ್ ವಾಸ್ ಹೆಲ್ತಿ, ಇಟ್ ವಾಸ್ ಗುಡ್. ಆ್ಯಂಡ್ ಇವತ್ತು ಕೂಡ ನಾವು ಮೀಟ್ ಮಾಡಿದಾಗ ವಿ ಟಾಕ್ ಅಬೌಟ್ ಇಟ್, ಬಟ್ ನಮ್ಮಿಬ್ಬರ ಮಧ್ಯೆ ಆ ಥರ ಏನಿಲ್ಲ. ಆ್ಯಕ್ಚುಲಿ ಅಪ್ಪು ಸಿನಿಮಾದಲ್ಲಿ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ನಂಗೆ ಆ ಹಾಡು ಇಷ್ಟ. ಬಟ್ ಐ ಥಿಂಕ್ ಹುಡುಗರಿಗೆ ಆ ತಾಲಿಬಾನ್ ಸಾಂಗ್ ತುಂಬ ಇಷ್ಟ. ಬಟ್ ನಾನು ವೆನ್ ಐ ವೆಂಟ್ ಟು ವಾಚ್ ದ ಫಿಲ್ಮ್ ನನಗೆ ಆ ಸಾಂಗ್ ತುಂಬ ಇಷ್ಟ ಆಯಿತು. ಆಗ ಮೈ ಸೆಲ್ಫ್ always the diva, always me. never Appu was always advising me, ನೀವು ಇಷ್ಟೊಂದು ದುಡ್ಡು ಮಾಡ್ಬಿಟ್ಟು ಏನು ಮಾಡ್ತೀರಾ, ಯಾವ್ದಾದ್ರು ಲ್ಯಾಂಡ್ ತಗೊಳ್ಳಿ. he was always a businessman and he was very sharp. so ಅವ್ರು ನಂಗೆ ಯಾವಾಗಲೂ ಅಡ್ವೈಸ್ ಕೊಡ್ತಾ ಇದ್ರು. I never listened to any of his advice, but he was always someone. and ಸಿನಿಮಾ ಬಿಟ್ಟು ಹೋದ್ಮೇಲೂ ಕೂಡ when I was doing politics he was very supportive. ನಂಗೆ ಫೋನ್ ಮಾಡ್ತಾ ಇದ್ರು, ವಿಚಾರಿಸ್ತಾ ಇದ್ರು. ಸದ್ಯ ರಮ್ಯಾ ಜೊತೆ ನಟಿ ಶರ್ಮಿಳಾ ಮಾಂಡ್ರೆ ಹಾಗೂ ನಟ ವಿನಯ್ ರಾಜ್ಕುಮಾರ್ ಸಹ ಥಿಯೇಟರ್ ನಲ್ಲಿ ಅಪ್ಪು ಸಿನಿಮಾ ವೀಕ್ಷಿಸಿ ರಿಯಾಕ್ಟ್ ಮಾಡಿದ್ದಾರೆ. ಇದೆ ಈ ಸಿನಿಮಾದಲ್ಲಿ. ಅಂಡ್ ಅಂದ್ರೆ ಇದು ಈ ಸಿನಿಮಾ 23 years ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಅಂಡ್ ಆಫ್ ಕೋರ್ಸ್ ಅಪ್ಪು ಸರ್ ನೋಡೋಕ್ಕೆ ನಾನು ಬಂದೆ. ರಮ್ಯಾ ಅವರು ಇವತ್ತು ಬೆಳಗ್ಗೆ ಈ ಸಿನಿಮಾ ನೋಡ್ತೀರಾ ಅಂತ ಕೇಳಿದ ತಕ್ಷಣ ಹೌದಂತ ಹೇಳ್ಬಿಟ್ಟು ನಾನು ಐ ರ್ಯಾನ್ ಅಂಡ್ ಕೇಮ್, ಬಿಕಾಸ್ ಐ ಥಿಂಕ್ ತುಂಬ ದಿವಸ ಆಯಿತು ಈ ಸಿನಿಮಾ ನೋಡಿ. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗೆ ನಡೀತಾ ಇದೆ, ಹೌ ದ ರೆಸ್ಪಾನ್ಸ್ ಇದೆ ಅಂತ. ಅವ್ರ ಫಸ್ಟ್ ಫಿಲ್ಮ್ ನಿಜವಾಗ್ಲೂ ಅವರು ಅದು ಫಸ್ಟ್ ಫಿಲ್ಮ್ ಅಂತಾನೆ ಹೇಳಕ್ಕೆ ಆಗಲ್ಲ. ಅವ್ರ ಡೆಬ್ಯೂ ಪರ್ಫಾರ್ಮೆನ್ಸಸ್ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಅದಕ್ಕೆ ಐ ಥಿಂಕ್ ಅಪ್ಪು ಸರ್ಗೆ ಪವರ್ ಅಂತ ಹೇಳ್ತಾರೆ, ಪವರ್ ಸ್ಟಾರ್ ಅಂತ ಕರೀತಾರೆ. ಬಿಕಾಸ್ ಆ ಪವರ್ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ, ತುಂಬಾನೇ ಚೆನ್ನಾಗಿದೆ. ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ. ಫ್ಯಾನ್ಸ್ ಹೇಗೆ ಒಂದು ಚಿತ್ರಮಂದಿರನ ನೋಡ್ಕೊಳ್ತಾರೆ, ಕಟ್ಔಟ್ಸ್ ಹೇಗೆ ಹಾಕ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ, ಸೊ ಅದನ್ನ ಅವ್ರು ಹೇಳಿದ್ದಾರೆ. ಅದು ಕೇಳಕ್ಕೆ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಸರ್, ಅಪ್ಪು ಸರ್ ಜೊತೆ ರಕ್ಷಿತಾ ಮೇಡಮ್ ಫಸ್ಟ್ ಫಿಲಮ್, ಅವ್ರ ಆಕ್ಟಿಂಗ್ ಹೇಗಿತ್ತು, ಏನಂತ? 23 ವರ್ಷದಿಂದ ಎಲ್ಲರೂ ಹೇಳಿದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು. ಈಗ ಹೊಸದಾಗಿ ನಾನು ಹೇಳಿದ್ರು ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಒಟ್ಟಾರೆ ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಅಪ್ಪು ಸಿನಿಮಾ ಮರು ಬಿಡುಗಡೆಯಾಗಿದ್ದು ಎಲ್ಲೆಡೆ ಕ್ರೇಜ್ ಹೆಚ್ಚಿಸಿದೆ. ಒರಿಜಿನಲ್ ಕಲೆಕ್ಷನ್ಗಿಂತ ರಿಲೀಸ್ ಸಖತ್ ಕಲೆಕ್ಷನ್ ಮಾಡ್ತಿದೆ ಎಂದು ಹೇಳಲಾಗ್ತಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.